ಪಕ್ಷದೊಳಗಿನ ಬಂಡಾಯ ಶಮನಕ್ಕೆ ವಿಜೇಂದ್ರ ಸರ್ಕಸ್ ಮಾಡ್ತಾ ಇದ್ದಾರೆ. ರಾಜ್ಯ ಬಿಜೆಪಿ ಸಾರಥಿಗೆ ಟೆನ್ಷನ್ ಹೆಚ್ಚಾಗಿದೆ. ದಾವಣಗೆರೆಯಲ್ಲಿ ನಡೆತಾ ಇರುವಂತಹ ಪಾಲಿಟಿಕ್ಸ್ 2028ರ ಚುನಾವಣೆಗೆ ಆಲ್ರೆಡಿ ಜಟಾಪಟಿ ಶುರುವಾಗಿರುವಂಥದ್ದು. ರಾಜ್ಯ ಬಿಜೆಪಿ ಸಾರಥಿಗೆ ಬಹುದೊಡ್ಡ ಟೆನ್ಷನ್ ಆಗಿದೆ ದಾವಣಗೆರೆ ಪಾಲಿಟಿಕ್ಸ್. 2028ರ ಚುನಾವಣೆಗೆ ಈಗಲೇ ಅಭ್ಯರ್ಥಿಗಳ ಘೋಷಣೆ, ಸ್ಥಳೀಯ ನಾಯಕರನ್ನ ಕರೆಸಿರುವಂತಹ ಯಡಿಯೂರಪ್ಪ ನಡೆ. ಹೀಗಾಗಿ ಬಿಎಸ್ವೈ ವಿರುದ್ಧ ಕೆಳರಿರುವಂತಹ ರೆಬಲ್ಸ್ ನಾಯಕರು ಇದೀಗ ರೆಬಲ್ ನಾಯಕರ ಕೋಟೆಗೆ ಎಂಟ್ರಿ ಕೊಟ್ಟಿರುವಂತಹ ವಿಜೇಂದ್ರ ಹಾಲಿ ಶಾಸಕರಿರೋ ಕ್ಷೇತ್ರಕ್ಕೆ ಬದಲಿ ಅಭ್ಯರ್ಥಿಯನ್ನ ಘೋಷಣೆ ಮಾಡಲಾಗಿದೆ. ಅಭ್ಯರ್ಥಿ ಘೋಷಣೆ ಮಾಡಿದ್ದಕ್ಕೆ ಸ್ಥಳೀಯರು ಸಿಡಿಮಿಡಿಕೊಂಡಿದ್ದಾರೆ. ಯಡಿಯೂರಪ್ಪ ನಡೆಯನ್ನ ಖಂಡಿಸಿ ರೆಬಲ್ಸ್ ನಾಯಕರ ಸಭೆಯನ್ನ ಕರೆದಿದ್ದಾರೆ. ರೆಬಲ್ಸ್ ಮೀಟಿಂಗ್ನ ಹೊತ್ತಲ್ಲೇ ಸಂಧಾನ ಕೈ ಬಿಐಗೆ ಸರ್ಕಸ್ ಆಗಿದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಉಪಚುನಾವಣೆ ಹಿನ್ನೆಲೆ ಇರೋದ್ರಿಂದ ಅಲರ್ಟ್ ಆಗಿರುವಂಥದ್ದು. ಈಗಲೇ ಬಂಡಾಯ ಶಮನಕ್ಕೆ ಮುಂದಾಗಿರುವಂತಹ ವಿಜೇಂದ್ರ ರೆಬಲ್ ನಾಯಕರ ವಿಶ್ವಾಸಕ್ಕೆ ತೆಗೆದುಕೊಳ್ತಾರಾ ಬಿವೈಪಿ? ಪಕ್ಷದೊಳಗಿನ ಬಂಡಾಯ ಶಮನಕ್ಕೆ ವಿಜೇಂದ್ರ ಸರ್ಕಸ್ ಮಾಡ್ತಿದ್ದಾರೆ. ರಾಜ್ಯ ಬಿಜೆಪಿ ಸಾರಥಿಗೆ ಟೆನ್ಷನ್ ಅನ್ನ ಹೆಚ್ಚಿದೆ ದಾವಣಗೆರೆಯ ಪಾಲಿಟಿಕ್ಸ್. 2028ರ ಚುನಾವಣೆಗೆ ಈಗಲೇ ಅಭ್ಯರ್ಥಿಗಳ ಘೋಷಣೆ ಮಾಡಿರುವಂಥದ್ದು. ಸ್ಥಳೀಯ ನಾಯಕರ ಕೆರಳಿಸಿರುವಂತಹ ಯಡಿಯೂರಪ್ಪ ನಡೆ. ಯಡಿಯೂರಪ್ಪನವರು ಇತ್ತೀಚೆಗೆ ಮಾಜಿ ಶಾಸಕರಾದಂತಹ ರೇಣುಕಾಚಾರ್ಯ ಅವರಿಗೆ ಬರ್ತ್ಡೇ ಹುಟ್ಟುಹಬ್ಬ ಇರುತ್ತೆ. ಹುಟ್ಟುಹಬ್ಬ ವಿಶಸ್ಸನ್ನ ತಿಳಿಸೋದಕ್ಕೆ ಅಂತ ಹೇಳ್ಬಿಟ್ಟು ತೆರೆದಂತಹ ಸಂದರ್ಭದಲ್ಲಿ ಒಂದಷ್ಟು ಹೆಸರುಗಳನ್ನು ಕೂಡ ಘೋಷಣೆ ಮಾಡ್ತಾರೆ. ಸೊ ಹೀಗಿದ್ದಂತಹ ಸಂದರ್ಭದಲ್ಲಿ ರೆಬಲ್ಸ್ ನಾಯಕರು ಈಗ ಆಕ್ರೋಶ ಭರಿತರಾಗಿದ್ದಾರೆ, ಅಸಮಾಧಾನಗೊಂಡಿದ್ದಾರೆ. ಸಭೆಯನ್ನು ಕೂಡ ಆಯೋಜನೆ ಮಾಡಿದ್ದಾರೆ. ಈಗ ಬಂಡಾಯದ ಶಮನಕ್ಕೆ ವಿಜೇಂದ್ರ ಏನಾದರೂ ಮುಂದೆ ಆಗ್ತಿದಾರಾ ಗೊತ್ತಿಲ್ಲ, ಹೇಳಿಕೆ ಬೆನ್ನಲ್ಲೇ. ಚುನಾವಣೆ ಘೋಷಣೆ ಆಗಿಲ್ಲ, ಆಮೇಲೆ ಕೂತ್ ಚರ್ಚೆ ಮಾಡ್ತೇವೆ. ಇವತ್ತು ಕೂಡ ಯಾರ್ಯಾರು ಆಕಾಂಕ್ಷಿಗಳಿದ್ರು ಅವ್ರನ್ನು ಕೂಡ ಭೇಟಿ ಮಾಡಿದ್ದೇವೆ. ಅವರ ವಿಚಾರಗಳನ್ನು ಕೂಡ ನಾವು ತಿಳ್ಕೊಂಡಿದ್ದೇವೆ. ಹಾಗಾಗಿ ಇವತ್ತು ಬಂದಿರ್ತಕ್ಕಂಥ ಉದ್ದೇಶನೇ ಅದು. ಸಣ್ಣ ಪುಟ್ಟ ಏನ್ ಸಮಸ್ಯೆಗಳಿದ್ದಾವೆ ಅವನು ಕೂಡ ಸರಿಪಡಿಸ್ಬೇಕು. ಎಷ್ಟು ಜನ ಆಕಾಂಕ್ಷಿಗಳ ಜೊತೆ? 8-10 ಜನ ಆಕಾಂಕ್ಷಿಗಳಿದ್ದಾರೆ. ಈಗಾಗಲೇ 4-5 ಜನ ಭೇಟಿನೂ ಕೂಡ ಆಗಿದ್ದೇವೆ. ಈಗ ಸಾಮಾನ್ಯ ನಮ್ಮ ಮಾಜಿ ಸಂಸದರಾಗಿರುವಂತಹ ಸಿದ್ದೇಶ್ವರ ಅವ್ರನ್ನು ಕೂಡ ಭೇಟಿ ಮಾಡ್ತೇವೆ. ಅಲ್ಲೂ ಕೂಡ 3-4 ಜನ ಆಕಾಂಕ್ಷಿಗಳು ಇದ್ದಾರೆ. ಅವ್ರನ್ನು ಕೂಡ ಮಾತನಾಡಿಸಿ, ಈಗಾಗಲೇ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಸಂಘಟನೆ ಕೆಲಸ ನಡೀತಾ ಇದೆ. ಕಳೆದ ಒಂದು ವಾರದಿಂದ ನಮ್ಮ ದಾವಣಗೆರೆ ಜಿಲ್ಲೆ ಮತ್ತೆ ಅಕ್ಕಪಕ್ಕ ಜಿಲ್ಲೆಗಳಿಂದ ಸುಮಾರು 150ಕ್ಕೂ ಹೆಚ್ಚು ಕಾರ್ಯಕರ್ತರು ಬಂದು ವಿಸ್ತಾರಕ್ ಯೋಜನೆ ಅಂತೇಳಿ ಕರಿತೇವೆ ನಾವು ಸಂಘಟನೆ ವ್ಯವಸ್ಥೆನಲ್ಲಿ. ಪ್ರತಿ ಬೂತ್ ನಲ್ಲೂ ಒಂದು ವಾರ ಅಲ್ಲೇ ಇದ್ದು ಆ ಬೂತ್ ನಲ್ಲಿ ಇರ್ತಕ್ಕಂಥ ವಿಚಾರಗಳನ್ನ ಅರ್ಥ ಮಾಡ್ಕೊಳ್ಳುವಂಥದ್ದು, ಕಾರ್ಯಕರ್ತರಿಗೆ ಧೈರ್ಯ ತುಂಬುವಂಥದ್ದು, ಸಂಘಟನಾತ್ಮಕವಾಗಿ ಏನೇನ್ ಕೆಲಸ ಮಾಡ್ಬೇಕು ಅವೆಲ್ಲೂ ಕೂಡ ಮಾಡಿದ್ದಾರೆ. ಎಲ್ಲವೂ ಕೂಡ ಸರಿ ಹೋಗ್ತದೆ ಅನ್ನೋ ಸಂಪೂರ್ಣ ವಿಶ್ವಾಸ ನಮ್ಗಿದೆ. ದಕ್ಷಿಣ ಕ್ಷೇತ್ರ ವಾತಾವರಣ ಹೇಗೆ ವರದಿ ತಗೊಂಡು ದಕ್ಷಿಣ ಕ್ಷೇತ್ರದ ಗೆಲ್ತಾರೆ? ತೆಗೆದುಕೊಳ್ತೇವೆ, ಗೆಲ್ಲೇಬೇಕು ಅಂತೇಳಿ ಪಣ ತೊಟ್ಟು ನಾವೆಲ್ಲರೂ ಕೂಡ ಹೊರಟಿದ್ದೇವೆ. ಕ್ಷೇತ್ರದಲ್ಲಿ ಕಾರ್ಯಕರ್ತರಿಗೆ ಒಂದು ರಣೋತ್ಸಾಹ ಇದೆ. ಎಲ್ರೂ ಕೂತು ಖಂಡಿತ ಅದನ್ನ ಬಗೆಹರಿಸ್ತೇವೆ. ಇದನ್ನ ಮುಂದುವರಿಯೋದಕ್ಕೆ ಬಿಡೋದಿಲ್ಲ. ಅಭ್ಯರ್ಥಿ ಘೋಷಣೆ ಯಾವಾಗ? ಚುನಾವಣೆ ಘೋಷಣೆ ಆಗಿಲ್ಲ. ಚುನಾವಣೆ ಘೋಷಣೆ ಆಗಿಲ್ಲ, ಆಮೇಲೆ ಕೂತ್ ಚರ್ಚೆ ಮಾಡ್ತೇವೆ. ಇವತ್ತು ಕೂಡ ಯಾರ್ಯಾರು ಆಕಾಂಕ್ಷಿಗಳಿದ್ರು ಅವ್ರನ್ನು ಕೂಡ ಭೇಟಿ ಮಾಡಿದ್ದೇವೆ. ಅವರ ವಿಚಾರಗಳನ್ನು ಕೂಡ ನಾವು ತಿಳ್ಕೊಂಡಿದ್ದೇವೆ. ಹಾಗಾಗಿ ಇವತ್ತು ಬಂದಿರ್ತಕ್ಕಂಥ ಉದ್ದೇಶನೇ ಅದು. ಸಣ್ಣ ಪುಟ್ಟ ಏನ್ ಸಮಸ್ಯೆಗಳಿದ್ದಾವೆ ಅವನು ಕೂಡ ಸರಿಪಡಿಸ್ಬೇಕು. ಎಷ್ಟು ಜನ ಆಕಾಂಕ್ಷಿಗಳ ಜೊತೆ? 8-10 ಜನ ಆಕಾಂಕ್ಷಿಗಳಿದ್ದಾರೆ. ಈಗಾಗಲೇ 4-5 ಜನ ಭೇಟಿನೂ ಕೂಡ ಆಗಿದ್ದೇವೆ. ಈಗ ಸಾಮಾನ್ಯ ನಮ್ಮ ಮಾಜಿ ಸಂಸದರಾಗಿರುವಂತಹ ಸಿದ್ದೇಶ್ವರ ಅವ್ರನ್ನು ಕೂಡ ಭೇಟಿ ಮಾಡ್ತೇವೆ. ಅಲ್ಲೂ ಕೂಡ 3-4 ಜನ ಆಕಾಂಕ್ಷಿಗಳು ಇದ್ದಾರೆ. ಅವ್ರನ್ನು ಕೂಡ ಮಾತನಾಡಿಸಿ, ಈಗಾಗಲೇ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಸಂಘಟನೆ ಕೆಲಸ ನಡೀತಾ ಇದೆ. ಕಳೆದ ಒಂದು ವಾರದಿಂದ ನಮ್ಮ ದಾವಣಗೆರೆ ಜಿಲ್ಲೆ ಮತ್ತೆ ಅಕ್ಕಪಕ್ಕ ಜಿಲ್ಲೆಗಳಿಂದ ಸುಮಾರು 150ಕ್ಕೂ ಹೆಚ್ಚು ಕಾರ್ಯಕರ್ತರು ಬಂದು ವಿಸ್ತಾರಕ್ ಯೋಜನೆ ಅಂತೇಳಿ ಕರಿತೇವೆ ನಾವು ಸಂಘಟನೆ ವ್ಯವಸ್ಥೆನಲ್ಲಿ. ಪ್ರತಿ ಬೂತ್ ನಲ್ಲೂ ಒಂದು ವಾರ ಅಲ್ಲೇ ಇದ್ದು
ಆ ಬೂತ್ ನಲ್ಲಿ ಇರ್ತಕ್ಕಂಥ ವಿಚಾರಗಳನ್ನ ಅರ್ಥ ಮಾಡ್ಕೊಳ್ಳುವಂಥದ್ದು, ಕಾರ್ಯಕರ್ತರಿಗೆ ಧೈರ್ಯ ತುಂಬುವಂಥದ್ದು, ಸಂಘಟನಾತ್ಮಕವಾಗಿ ಏನೇನ್ ಕೆಲಸ ಮಾಡ್ಬೇಕು ಅವೆಲ್ಲವೂ ಕೂಡ ಮಾಡಿದ್ದಾರೆ. ಎಲ್ಲವೂ ಕೂಡ ಸರಿ ಹೋಗ್ತದೆ ಅನ್ನೋ ಸಂಪೂರ್ಣ ವಿಶ್ವಾಸ ನಮ್ಗಿದೆ. ದಕ್ಷಿಣ ಕ್ಷೇತ್ರ ವಾತಾವರಣ ಹೇಗೆ ಸರ್? ವರದಿ ತಗೊಂಡಿದ್ದಾರೆ ದಕ್ಷಿಣ ಕ್ಷೇತ್ರದ ಗೆಲ್ತಾರೆ ಹೇಗೆ? ತೆಗೆದುಕೊಳ್ತೇವೆ. ಗೆಲ್ಲೇಬೇಕು ಅಂತೇಳಿ ಪಣ ತೊಟ್ಟು ನಾವೆಲ್ಲರೂ ಕೂಡ ಹೊರಟಿದ್ದೇವೆ. ಕ್ಷೇತ್ರದಲ್ಲಿ ಕಾರ್ಯಕರ್ತರಿಗೆ ಒಂದು ರಣೋತ್ಸಾಹ ಇದೆ.